ಕಿತ್ತಾಕ್ಬಿಟ್ಯಾ ಕೊನೆಗೂ? I don't know if the teeth only broke. ಹಾಂ, I feel something. ಹಂಗೇನಾಗಿರಲ್ಲ ಬಿಡು. ಅಲ್ಲಿ ಮೇಲ್ಗಡೆಯಿಂದ ಬರ್ತಾ ಇರೋ ಹಲ್ಲು ಅಷ್ಟೇ ಅದು. ನಾನು ಪುಷ್ ಮಾಡಿದೆ ಕೈಯಲ್ಲೇ ಬಟ್ ಟಂಗ್ ಹಿಡ್ಕೊಂಡು. ಓಹ್, ಡೋಂಟ್ ಬಿ ಟೂ ಸ್ಮಾರ್ಟ್. ಓಕೆ, ಅಲ್ಲಿ ಖುಷಿ ತೋರಿದೆ. ನೀನು ಡಾಲ್ನ ಬಂದು ನಿಲ್ಸೋದು ಯಾಕೆ ಅದನ್ನ ಕೂರಿಸಿದ್ಯಾ ಟೆಂಟ್ ಒಳಗಡೆ? ಹೊರಗೆ ಇತ್ತು, ಇಲ್ಲಿ ಇಡ್ಬೇಕಾ? ಚೆನ್ನಾಗಿ ಕಾಣಿಸುತ್ತಾ? ಅಲ್ಲೇನು ಮಾಡ್ತಾ ಇದೆ? ಅಲ್ಲ ಕೊಡ್ತಾ ಇದೆ. ಇಲ್ಲಿ ನಿಂತ್ಕೊಳ್ಳುತ್ತೆ, ನಿಲ್ಸು. ಇದು ನಮ್ಮ ಸಾನು ಅವರ ಬುಕ್ ಶೆಲ್ಫ್. ಲಾಸ್ಟಲ್ಲಿ ಮಾತ್ರ ನಾನು ನನ್ನ ಸ್ವಲ್ಪ ಪ್ರಾಡಕ್ಟನ್ನು ಇಟ್ಟಿದ್ದೀನಿ, ಅರ್ಧ ಅವಳಿಗೆ ಅರ್ಧ ನನಗೆ. ಇದು ಬಿಟ್ಟರೆ ಸ್ನೇಹಿತರೆ ಎಲ್ಲ ಕಡೆನೂ ಅವಳದೇ ಇಟ್ಕೊಂಡಿದ್ದಾಳೆ. ಆದರೂ ನನಗೇನು ಕಂಪ್ಲೇಂಟ್ ಮಾಡ್ತಾಳೆ ಗೊತ್ತಾ? ಕ್ಲಮ್ಸಿ ಇದೆ ಸೋನಾ, ಏನಾದರೂ ಕಡಿಮೆ ಮಾಡು ಸಾಮಾನು ಅಂದರೆ. ಹೇಳಿ ಏನು ಡೈಲಾಗ್ ಬಿಡ್ತೀರಾ? ನಾನೇ ಹೇಳ್ತೀನಿ. ಮಮ್ಮ ನಿನ್ನ ಸಾಮಾನಿದೆ, ಅದನ್ನು ತೆಗಿ, ಅವಾಗ ನೀಟಾಗುತ್ತೆ. ಸಿ ಎಷ್ಟಿದೆ ನನ್ನ ಸಾಮಾನು. See, over here I keep my pouches. Now it's not here. When it comes here, it will be full. And if you take that out, I can keep those things over here. All my craft items over there, and my paintings and papers over there. My art supplies and some books over here. And ಸಾಕು ತಿರ್ಗಿ. books over there. ಬೇಕಾ ಏಟು? ಹಾಂ, ಬೇಕಾ? Hey, that was not a proper question. ಇರೋದನ್ನ ನೆಟ್ಟಿಗೆ ಜೋಡಿಸ್ಕೊ. ಅದು ಬಿಟ್ಬಿಟ್ಟು ನನಗೆ ಇದನ್ನ ಜಾಗ ಕೊಡು ಅಂತ ಕೇಳಿದ್ರೆ ಫುಲ್ ಖಾಲಿ ಮಾಡಿಸ್ಬಿಡ್ತೀನಿ. It was not a proper question. ಆನ್ಸರ್ ಅಂತೂ ಕರೆಕ್ಟ್ ಬಂತು. ಎಲ್ಲ ಖಾಲಿ ಮಾಡಿಸ್ಬಿಟ್ಟು ನನ್ನ ಸಾಮಾನು ಇಟ್ಕೊಂಡು ಬಿಡ್ತೀನಿ. ಇರೋ ಅಷ್ಟು ಜಾಗಕ್ಕೆ ಅಷ್ಟು ಕೊಡು ಅಂತೆ. ಈಗ ತೆಗಿ ಎಲ್ಲನೂ ಒಂದು ಕಡೆಯಿಂದ ಎಲ್ಲ ತೆಗೆಸ್ಬಿಟ್ಟು ನೋಡಿಬಿಟ್ಟು ನೀನು ಯಾವುದ್ಯಾವ್ದು ಯೂಸ್ ಮಾಡ್ತಾ ಇಲ್ವೋ ಅದನ್ನೆಲ್ಲನೂ ಈಗ ಬಿಸಾಡಬೇಕು. ಥ್ರೋ ಇಟ್ ಅವೇ. ಆ ಡಸ್ಟ್ಬಿನ್ನಲ್ಲೂ ಕಸ ತುಂಬಿ ಹೊರಗಡೆ ಇಟ್ಕೊಂಡಿದ್ದಾಳೆ. ಇನ್ನು ಅದರಲ್ಲೇ ತುಂಬ್ತೀಯಲ್ಲ. ಆಮೇಲೆ ಈಗ ನೀನು ಒಂದೊಂದೇ ತೆಗೆದು ಕೊಡು ಕೂತ್ಕೊಂಡೆ. ನಾನು ಇಡಬೇಕಾ ಬೇಡ ಹೇಳ್ತೀನಿ. That's my yours was ನೀನು ತೆಗಿ, ನಾನು ಹೇಳ್ತೀನಿ. start. ಇಲ್ಲಿರೋ ಡೈರಿ 1 2 3 4 5 6 ಡೈರಿ ಇಟ್ಟಿದ್ಯಾ ಸೋನಾ? ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ತೋರಿಸ್ದೆ ಇಷ್ಟೊತ್ತು ಅಂದರೆ ಸಾನುದು ಹಲ್ಲು ಬಿದ್ದಿತ್ತು. ಅದು ನೆನ್ನೆ ರಾತ್ರಿ ಆಗಿದಂಥ ಇನ್ಸಿಡೆಂಟ್. ಇವತ್ತು ಬೆಳಿಗ್ಗೆ ನಾನು ಸ್ನಾನ ಏನೋ ಮಾಡಲಿಲ್ಲ, ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಸಾನು ಸ್ನಾನ ಮಾಡಿದ್ದಾಳೆ ಇವತ್ತು ಬೆಳಗ್ಗೆ. ಎದ್ದ ತಕ್ಷಣ ಸ್ನಾನ ಮಾಡಿ ಬಂದಳು. ಅದಾದಮೇಲೆ ನಾನು ತುಂಬ ದಿನದಿಂದ ಈ ಬುಕ್ ಶೆಲ್ಫ್ನ ಕ್ಲೀನ್ ಮಾಡು ಅಂತ ಹೇಳ್ತಾನೆ ಇದ್ದೀನಿ, ಅವಳು ಕೇಳ್ತಾನೆ ಇರಲಿಲ್ಲ. ಅದಕ್ಕೆ ಇವತ್ತು ನಾನೇ ಕೂತ್ಕೊಳ್ತೀನಿ, ಇಬ್ಬರು ಸೇರ್ಕೊಂಡು ಮಾಡಿಬಿಡೋಣ ಬಾ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದೀವಿ. ಅವಳಿಗೆ ಭಯ, ಎಲ್ಲದರಲ್ಲೂ ಕಾಕ್ರೋಚ್ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂತ. ಎಲ್ಲನೂ ನನ್ನ ಕೈಯಲ್ಲೇ ಕೊಡ್ತಾಳೆ. ನೀನೇ ತೆಗಿವಮ್ಮ, ಬುಕ್ಸ್ ಎಲ್ಲ ನಾನು ತೆಗೆಯೋದೆಲ್ಲ ನೀನೇ ತೆಗೆದಿಡು, ಅಲ್ಲಿ ಕಾಕ್ರೋಚ್ ಇರುತ್ತೆ ಅಂದ್ಕೊಂಡು. ಅಯ್ಯೋ, ಅವಳು ಹೇಳೋ ಥರನೇ ಅಲ್ಲೊಂದು ಕಾಕ್ರೋಚ್ ಇತ್ತು. ಸೊ ಅವಳು ಎದುರುಕೊಂಡು, ಮಮ್ಮ ನೀನೇ ಎಲ್ಲ ತೆಗ್ದಿಡು, ನಾನು ಆಮೇಲೆ ಬಂದು ಇಡ್ತೀನಿ ಅಂದ್ಬಿಟ್ಟು ಅವಳು ಅಷ್ಟು ಹೇಳೋದಕ್ಕೂ ಅವಳು ಫ್ರೆಂಡ್ಸ್ ಬರೋದಕ್ಕೂ ಒಂದಾಯ್ತಾ. ಸೊ ಇವತ್ತು ಕೂಡ ಇದನ್ನು ಫುಲ್ ಕಂಪ್ಲೀಟ್ ಆಗಲಿಲ್ಲ. ಆಮೇಲೆ ಇವಾಗ ಹೋಗಲಿ ಆಮೇಲೆ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಕಳಿಸ್ದೆ. ಅದಾದಮೇಲೆ ನಾನು ಕೂಡ ಏನು ಮಾಡೋಕ್ಕೆ ಹೋಗಲಿಲ್ಲ. ಸ್ನಾನ ಮಾಡಿ ಬಂದು ಈಗ ನಾನು ಬರ್ತ್ಡೇಗೆ ನಾನು ರೇಷ್ಮೆ ಸೀರೆ ಉಟ್ಕೊಂಡು ಹೋಗಿದ್ನಲ್ವ, ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್. ಅದು ಅಲ್ಲಿ ತುಂಬಾ ಒಂಥರ ಧೂಳು ಗಲೀಜೆಲ್ಲನೂ ಜಾಸ್ತಿ ಇತ್ತು. ಅದಕ್ಕೆ ಅದನ್ನು ಈಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ರೇಷ್ಮೆ ಸೀರೆನ ಒಳಗಡೆ ಎತ್ತಿಟ್ಟೇ ಇರಲಿಲ್ಲ, ಬೀರುಲಿ ಹೊರಗಡೆನೇ ಇಟ್ಟಿದ್ದೆ. ಕ್ಲೀನ್ ಮಾಡಿಬಿಟ್ಟೆ ಎತ್ತಿಡೋಣ ಅಂತ. ಸೊ ಸಮ್ಮರ್ ಅಲ್ವಾ, ಈಗ ರೇಷ್ಮೆ ಸೀರೆಗಳು ಹಾಕೊಂಡಾಗ ಬ್ಲೌಸು ತುಂಬಾ ಸ್ವೆಟ್ ಆಗೋರಿಗೆ, ತುಂಬ ಇಲ್ಲ ಅಂದರೂ ಸ್ವಲ್ಪ ಸ್ವೆಟ್ ಆದರೂ ಕೂಡ ರೇಷ್ಮೆ ಸೀರೆಗಳು ಹಾಳಾಗುತ್ತೆ. ಅದಕ್ಕೆ ಇಲ್ಲಿ ಸ್ವೆಟ್ ಪ್ಯಾಡ್ಸ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ಬೇಕು. ಹಾಕಲಿಲ್ಲ ಅಂದರೆ
ಫುಲ್ ಹಾಳು. ನನಗಂತೂ ತುಂಬಾ ಸ್ವೆಟ್ ಆಗುತ್ತೆ. ನನ್ನ ಬ್ಲೌಸ್ ಅಂತೂ ಈಗ ನೋಡಿದ್ರಲ್ಲ ಇದು ಬಿಳಿ ಬಿಳಿ ಅದೇನು ಅಂತ, ಅದು ಕಾಟನ್ನು. ಆ ಸ್ವೆಟ್ ಪ್ಯಾಡ್ ಒಳಗಡೆ ಇದ್ದಂಥ ಕಾಟನ್ನು ಎಷ್ಟು ಸ್ವೆಟ್ ಆಗಿ, ಟೈಟ್ ಬೇರೆ ಹಾಕಿರ್ತೀವಿ ಅಲ್ವಾ, ಬ್ಲೌಸಸ್ ಟೈಟ್ ಇರುತ್ತೆ, ಸ್ವೆಟ್ ಆಗಿ ಎಲ್ಲಾನು ಹೊರಗಡೆ ಬಂದ್ಬಿಟ್ಟಿತ್ತು. ಸೊ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣ್ಬೋದು, ಸ್ವಲ್ಪ ಡಾರ್ಕ್ ಇದೆ ನೋಡಿ ಆ ಏರಿಯಲ್ಲಿ ಮಾತ್ರ. ಇದು ನಾನು ಫಸ್ಟ್ ಟೈಮು ಸ್ವೆಟ್ ಪ್ಯಾಡ್ಸ್ ಹಾಕಿರಲಿಲ್ಲ, ಅವಾಗ ಆಗಿರೋದು. ಸ್ವಲ್ಪ ನೋಡಿದ ತಕ್ಷಣನೇ ಮೊದಲು ಹಾಕ್ಕೊಂಡೆ ನಾನು. ಅದೇನಾದರೂ ನಾನು ಈಗ ಹಾಕಲಿಲ್ಲ ಅಂದರೆ ಫುಲ್ ಜಾಸ್ತಿನೇ ಸ್ಪ್ರೆಡ್ ಆಗಿಬಿಡುತ್ತೆ ನಾನು ಏನಾದರೂ ಸ್ವೆಟ್ ಪ್ಯಾಡ್ ಯೂಸ್ ಮಾಡಲಿಲ್ಲ ಅಂದರೆ ಡಿಸ್ಕಲರ್ ಆಗುತ್ತೆ ಬ್ಲೌಸ್. ಸೊ ನಾನು ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡಿ. ಎಲ್ಲ ಬ್ಲೌಸ್ಗೂ ಹಾಕೊಂಡ್ರೇ ಒಳ್ಳೆಯದು, ಎಸ್ಪೆಷಲಿ ರೇಷ್ಮೆ ಸೀರೆಗಳಿಗೆ. ಇದು ನಾನು ವರ್ಕ್ ನಾನೇ ಮಾಡ್ಕೊಂಡಿದ್ದು ಹ್ಯಾಂಡಲ್ಲೇನೆ, ಅಂದರೆ ಬ್ಲೌಸ್ ಹೊಲ್ಸಿದ ಮೇಲೆ ಮಾಡಿದ್ದು. ನಂಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬರೋದಿಲ್ವಲ್ಲ, ಸೊ ನಾನು ಕೈಯಲ್ಲೇ ಸ್ಟಿಚ್ ಹಾಕಿದ್ದೆ. ಈಗ ಸೀರೆನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಕ್ಲೀನ್ ಮಾಡೋದಕ್ಕೆ ನಾನು ನೀರು, ಶಾಂಪೂ ತೊಗೊಂಡಿದ್ದೀನಿ. ಬಟ್ಟೆನ ಅದ್ಬಿಟ್ಟು ಚೆನ್ನಾಗಿ ಹಿಂಡಬೇಕು, ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಆ ಬಟ್ಟೆ ಏನು ಒದ್ದೆ ಇರುತ್ತೋ ಅದರಲ್ಲೇ ಧೂಳನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ನಾವು ಎವ್ರಿ ಟೈಮ್ ಡ್ರೈ ಕ್ಲೀನಿಂಗಿಗೆ ಕೊಡಬೇಕು ಅಂತ ನೆಸಸರಿ ಇರೋದಿಲ್ಲ. ಆ್ಯಂಡ್ ಸೀರೆನ ಎಲ್ಲಿಯಾದರೂ ಉಟ್ಕೊಂಡು ಹೋದ್ಮೇಲೆ ಬಂದ ತಕ್ಷಣವೇ ಅದನ್ನು ಗಾಳಿಗೆ ಹಾರಾಡೋದಕ್ಕೆ ಹಾಕಬೇಕು. ಮಾಯಿಶ್ಚರ್ ಇದ್ದರೆ ಹಾಳಾಗುತ್ತೆ ಸೀರೆ. ಮತ್ತು ನಾನು ಹೇಳಿದ್ನಲ್ಲ, ಈ ಸೀರೆ ನನಗೆ ಒಳಗಡೆ ಎತ್ತಿಡೋದಕ್ಕೆ ಮನಸ್ಸಿರಲಿಲ್ಲ, ಕ್ಲೀನ್ ಮಾಡಿಬಿಟ್ಟೆ ಎತ್ತಿಡೋಣ ಅಂತ. ಅಷ್ಟೊಂದು ಧೂಳಿತ್ತು, ಸ್ವೆಟ್ ಇತ್ತು, ಅದಕ್ಕೆ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ನಾನು ಫಾಲ್ ಮೇಲೆ ಒಂದು ಸಾರಿ ಮಾಡ್ಕೊಳ್ತೀನಿ, ನೆಕ್ಸ್ಟ್ ತಿರುಗಿಸ್ಬಿಟ್ಟು ಮುಂದೆ ಕೂಡ ಅದೇ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಐ ವಾಸ್ ಸ್ಯಾಟಿಸ್ಫೈಡ್. ಓಕೆ ಅಪ್ಪ, ಈಗ ಕ್ಲೀನ್ ಆಯಿತು ಅಂತ ಹೇಳಿಬಿಟ್ಟು. ಇದಾದಮೇಲೆ ಮಧ್ಯ ಎಲ್ಲಾದರೂ ಕರೆಗಳಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಆ ಕರೆಗಳೇನಾದರೂ ಆಗಿದ್ರೆ ಇದೇ ಥರ ಅದನ್ನು ಒರೆಸೋಣ ಅಂತ ಹೇಳಿಬಿಟ್ಟು. ಇಲ್ಲ ಅದು ಹೋಗಲಿಲ್ಲ, ನಾವು ಈ ಥರ ಅಂದಾಗ ಮಾತ್ರನೇ ಡ್ರೈ ಕ್ಲೀನಿಂಗ್ ಕೊಡಬೇಕು. ಡ್ರೈ ಕ್ಲೀನಿಂಗ್ ಕೊಟ್ಟರೆ ಸೀರೆಗಳು ಹಾಳಾಗುತ್ತೆ, ಅದರ ಟೆಕ್ಸ್ಚರ್, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನನ್ನ ಹತ್ರ ಒಂದು ಕಾಂಚೀವರಂದು ಪ್ಯೂರ್ ಸಿಲ್ಕ್ ಇತ್ತ, ಅದು ನಾನು ಹೀಗೆ ಯಾವುದೋ ಪೂಜೆಯಲ್ಲಿ ಹಾಕಿದ್ದೆ, ಸ್ವಲ್ಪ ಪ್ರಸಾದದ್ದು ಕಲೆ ಆಗಿಬಿಟ್ಟಿತ್ತು ಅಂತ ಕೊಟ್ಟಿದ್ದಕ್ಕೆ ರಫ್ ಆಗಿಬಿಟ್ಟಿತ್ತು. ಒಂದಲ್ಲ 2 ಸೀರೆ ಹಾಗೆ ಆಯಿತು. ಹಾಗಾಗಿ ನಾನು ಆದಷ್ಟು ಕೇರ್ಫುಲ್ ಆಗಿರ್ತೀನಿ. ಈಗ ಇದನ್ನು ಸ್ವಲ್ಪ ಗಾಳಿಯಲ್ಲಿ ಹಾರಾಡೋದಕ್ಕಿಟ್ಟು ಆಮೇಲೆ ಐರನ್ ಮಾಡಿ ಎತ್ತಿಡ್ತೀನಿ. ಈಗ ಅಡುಗೆಗೆ ಇವತ್ತು ಸ್ವಲ್ಪ ಸ್ಪೆಷಲ್ ಮಾಡ್ತಾ ಇದ್ದೀನಿ, ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಮಸಾಲ. ಅದಕ್ಕೆ ನಾನು ನೋಡಿದ್ರೆ 3/4 ಕಪ್ಪಷ್ಟು ಆನಿಯನ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸಾಟೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕ್ರೀಮಿನೆಸ್ ಹಾಗೆ ಸ್ವಲ್ಪ ಥಿಕ್ನೆಸ್ ಆ್ಯಡ್ ಮಾಡೋದಕ್ಕೆ ಒಂದು 7-8 ಕ್ಯಾಶ್ಯೂಸ್ ಹಾಕ್ಕೊಂಡಿದ್ದೀನಿ. ಎಷ್ಟು ಈರುಳ್ಳಿ ತೊಗೊಂಡಿರ್ತೀವೋ ಅದ್ರ ಡಬಲ್ ನಾವು ಟೊಮ್ಯಾಟೊ ತೊಗೊಳ್ಬೇಕು. ಇದು ಹುಳಿ ಟೊಮ್ಯಾಟೊ, ಜಾಮೂನ್ ಟೊಮ್ಯಾಟೊ ಇರಲಿಲ್ಲ ಅಂತ ಹೇಳಿಬಿಟ್ಟು ಇದರ ಬೀಜನ ತೆಗೆದುಕೊಂಡು ಆಮೇಲೆ ಬರೀ ಈ ಸಿಪ್ಪೆನ ಹಾಕಿದ್ದೀನಿ. ಇದನ್ನ ಕೂಡ ಈಗ ಸಾಟೆ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಸೇರಿಸಿದ್ರೆ ತುಂಬಾ ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ 5-10 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ನೋಡಿ ಈಗ ಹೇಗೆ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಈಗ ಇಳಿಸ್ತೀನಿ. ಇದನ್ನು ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕು. ರುಬ್ಕೊಳ್ಳೋ ಮುಂಚೆ ಇದಕ್ಕೆ 1 ಇಂಚಷ್ಟು ಶುಂಠಿ ಸೇರಿಸ್ಕೊಳ್ಬೇಕು. ಅದು ತಣ್ಣಗಾಗೋ ತನಕ ನಾನಿಲ್ಲಿ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆನಿಯನ್, ಕ್ಯಾಪ್ಸಿಕಮ್ ಆ್ಯಂಡ್ ಟೊಮ್ಯಾಟೊ. ಇದನ್ನು ಹಾಗೇ ಹಾಫ್ ಕುಕ್ ಸಾಟೆ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಅದ್ರ ಜೊತೆ ಪನ್ನೀರ್ ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಡೈರೆಕ್ಟ್ ಹಾಕ್ಬೋದು ಅಥವಾ ಸ್ವಲ್ಪ ಸಾಟೆ ಮಾಡ್ಕೊಳ್ಬೋದು. ನೋಡಿ ಇದೀಗ ತಣ್ಣಗಾಗಿದೆ. ಇದಕ್ಕೆ ಶುಂಠಿನ ಸೇರಿಸ್ಕೊಂಡು ನಾನು ನುಣ್ಣಗೆ ರುಬ್ಕೊಳ್ತೀನಿ. ನೀರು ಕೂಡ ಸೇರಿಸ್ಕೊಳ್ಬೋದು. ಈಗ ಅದೇ ಪ್ಯಾನನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈ ತರಕಾರಿಗಳನ್ನ ಇಟ್ಟಿದ್ನಲ್ಲ ಅದನ್ನು ಸಾಟೆ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಆನಿಯನ್, ಕ್ಯಾಪ್ಸಿಕಮ್ ಫ್ರೈ ಮಾಡಿದಾಗ ಒಂಥರ ಕಲರ್ ಚೆನ್ನಾಗಿ ಬರುತ್ತೆ. ಕ್ರಂಚ್ಗೋಸ್ಕರ ಇದನ್ನು ಹಾಕೋದು. ಸೊ ಹಾಫ್ ಕುಕ್ ಮಾಡಿ ಎತ್ತಿಟ್ಕೊಳ್ಬೇಕು. ಅದ್ರ ಜೊತೆನೇ ಪನ್ನೀರ್ ಕೂಡ ಸ್ವಲ್ಪ ಸಾಟೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಆಪ್ಷನಲ್ಲು, ನಾನು ಸ್ವಲ್ಪ ಹಾಕ್ಕೊಂಡೆ, ಹಾಗೆ ತಿನ್ಬೇಕಾದ್ರೆ ಹಾಗೆ ಗೊಜ್ಜಲ್ಲಿ ಸಿಕ್ಲಿ ಅಂತ ಹೇಳ್ಬಿಟ್ಟು. ತರಕಾರಿನೆಲ್ಲ ತೆಗೆದುಕೊಂಡು ಅದೇ ಪ್ಯಾನಲ್ಲಿ ನಾನು ಬಟರ್ ಹಾಕ್ತಾ ಇದ್ದೀನಿ. ಬಟರ್ ನಾನು ಜಾಸ್ತಿ ಹಾಕಿದ್ದೀನಿ. ನೀವು ಬಟರ್ ಅಥವಾ ಆಯಿಲ್ ಯಾವುದಾದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ ಜೀರಿಗೆ, ರುಬ್ಕೊಂಡಿರೋ ಅಂಥ ಮಸಾಲೆ, ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಇಷ್ಟನ್ನ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಎಣ್ಣೆ ತೇಲಿ ಬರುತ್ತಲ್ವ ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ಬೇಕು. ನೀರು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು, ಆದಷ್ಟು ತಿಕ್ಕಿದ್ರೇ ಒಳ್ಳೆಯದು. ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕು, ಆವಾಗಲೇ ಅದರ ಟೇಸ್ಟ್ ಎನ್ಹ್ಯಾನ್ಸ್ ಆಗೋದು. ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ದು ಫ್ಲೇವರ್ ಕೂಡ ಬರೋದು. ಸೊ ಸ್ವಲ್ಪ
ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ನಾವು ಸಾಟೆ ಮಾಡಿಟ್ಕೊಂಡಿದ್ದಂಥ ತರಕಾರಿಗಳೆಲ್ಲನೂ ಮಿಕ್ಸ್ ಮಾಡಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಮಸಾಲ ರೆಡಿ. ನೀವು ಬೇಕಿದ್ರೆ ಇನ್ನು ಸ್ವಲ್ಪ ಬಟರ್ ಹಾಕ್ಕೊಳ್ಳಿ, ಕ್ರೀಮಿನೆಸ್ ಚೆನ್ನಾಗಿ ಬರುತ್ತೆ. ಈಗ ನಾನು ಹೊರಗಡೆ ಬಂದಿದ್ದೀನಿ, ಝೂಡಿಯೋಗೆ ಬಂದಿದ್ದೀನಿ ಆ್ಯಕ್ಚುಲಿ. ನಿಮಗೆ ಒಂದು ವ್ಲಾಗ್ ಶೇರ್ ಮಾಡಿದ್ದೆ ನೋಡಿ, ಸಾನುಗೆ ಒಂದು ಡೇರ್ ಕೊಟ್ಟಿದ್ದೆ. ಅವಳು ನೇಲ್ ಪಾಲಿಷ್ನ ಕಲರ್ಸ್ ಎಲ್ಲನೂ ಟ್ರೈ ಮಾಡಬೇಕಿತ್ತು, ಅದು ಅವಳೊಬ್ಳೆ ಹೋಗ್ಬಿಟ್ಟು ಮಾಡಬೇಕಿತ್ತು ಅಂತ. ಸೊ ಇಲ್ಲಿಗೆ ಬಂದು ಅವಳು ಟ್ರೈ ಮಾಡಿರೋದು. ಇಲ್ಲಿ ಟೆಸ್ಟರ್ಸ್ ಇಟ್ಟಿರ್ತಾರೆ, ಟ್ರೈ ಮಿ ಅಂತ ಹೇಳ್ಬಿಟ್ಟು, ಅದನ್ನ ಹಾಕೊಂಡು ನೋಡ್ಬಿಟ್ಟು ನಮ್ಗೆ ಯಾವ್ದು ಇಷ್ಟನೋ ಅದು ತಗೊಳ್ಬೋದು. ಆ ಥರ ಅವಳು ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ನೀನು ಬಾ ಅಂತ ಇದ್ಲು. ಅದಕ್ಕೆ ನಾನು ನೀನೇ ಹೋಗು, ಪರವಾಗಿಲ್ಲ, ಯಾರು ಏನು ಹೇಳೋದಿಲ್ಲ, ಅಷ್ಟಾದ್ರೂ ನಿನ್ಗೆ ಧೈರ್ಯ ಇರಬೇಕು ಅಂತ ಹೇಳಿ ಕಳಿಸಿದ್ದೆ. ನೋಡಿ ಇಲ್ಲಿರೋ ಕಲರ್ ಎಲ್ಲಾನು ಒಂದು 5 ಕಲರು ಟೆಸ್ಟ್ ಮಾಡಿದ್ದಾಳೆ ಒಂದು ಕೈ ಮೇಲೆ. ಅಷ್ಟಕ್ಕೆ ಅವಳು ಭಯ ಪಟ್ಕೊಂಡು ನಾನು ಕೌಂಟರ್ ಕಡೆ ನೋಡಲೇ ಇಲ್ಲ ಮಮ್ಮ, ಬಂದ್ಬಿಟ್ಟೆ ಅಂತ ಹೇಳಿದ್ಲು. ಸೊ ಅವತ್ತು ಅವಳು ಟೆಸ್ಟ್ ಮಾಡಿದ್ಲಲ್ಲ, ಈಗ ಅವಳದು ಹಲ್ಲು ಕೂಡ ಬಿದ್ದಿದೆ. ಹಲ್ಲು ಬಿದ್ದಾಗ ಅವಳಿಗೆ ಖುಷಿ ಯಾಕೆ ಅಷ್ಟೊಂದು ಅಂದರೆ, ಅವಳಿಗೆ ಫೇರಿ ಬಂದು ಏನಾದರೂ ಗಿಫ್ಟ್ ಕೊಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಸಾನುವಿನ ಲೈಫಲ್ಲಿ ಫೇರೀಸ್ ಅಂದರೆ ನಾನು ಮತ್ತು ಅವಳ ಡ್ಯಾಡಾನೆ. ಸೊ ನಾನೀಗ ಬಂದಿದ್ದೀನಿ, ಅವಳಿಗೆ ಯಾವ ಕಲರ್ ಇಷ್ಟ ಆಯಿತೋ ಅದನ್ನು ಬೈ ಮಾಡೋಣ ಅಂತ ಹೇಳಿಬಿಟ್ಟು. ನೋಡಿ ಇಷ್ಟೊಂದೆಲ್ಲ ಕಲರ್ಸ್ ಇದೆ, ಜಸ್ಟ್ ನೇಲ್ ಕಲರ್ಸು, ಆಮೇಲೆ ಎಲ್ಲ ಜೆಲ್ ಫಿನಿಷಲ್ಲಿ ಕಲರ್ಸ್ ಅಂತೆ. ಸೊ ಅದು ಯಾವುದೋ ಹೊಸದಾಗಿ ಆ್ಯಡ್ ಮಾಡಿದ್ರು, ಅದನ್ನು ತಗೊಳ್ಳೋಣ ಅಂತ ಇದ್ದೀನಿ. ಅಲ್ಲಿಂದ ಮನೆಗೆ ಹೋಗಿ ಊಟ ಮಾಡಿಕೊಂಡು ನಾನು ರಾಜೇಶು ಮೂವಿ ನೋಡೋಣ ಅಂತ ಮಾಲಿಗೆ ಬಂದಿದ್ದೀವಿ. ನಾವು ಯಾವ ಮಾಲಿಗೆ ಬಂದಿದ್ದೀವಿ ಗೆಸ್ ಮಾಡಿ ಹೇಳಿ, ಯಾಕಂದರೆ ತುಂಬ ಜನ ಇಲ್ಲಿಗೆ ಬಂದಿರ್ತೀರಾ ಅಂತ ಗೊತ್ತು. ನನಗಂತೂ ಅಷ್ಟೊಂದು ನೆನಪಿಡೋದಿಲ್ಲ ಇದು ಮಾಲು ಅದು ಮಾಲು ಅಂತ. ಬಟ್ ನಿಮಗೆ ನೆನಪಿದ್ರೆ ಕಾಮೆಂಟ್ ಮಾಡಿ ಹೇಳಿ. ಇಲ್ಲ ಹೋಗೋ ಅರ್ಜೆಂಟಲ್ಲಿ ಪಾಪ ರೆಡಿ ಆಗಿರಲಿಲ್ವಲ್ಲ, ಅದಕ್ಕೆ 10 ನಿಮಿಷದಲ್ಲಿ ರೆಡಿ ಆಗಿರೋದು ಇದು. ಡೈರೆಕ್ಟ್ 3rd ಫ್ಲೋರಿಗೆ ಬಂದ್ವಿ, ಯಾಕಂದರೆ ನಮಗೆ ಟಿಕೆಟ್ ಇವತ್ತು ಆನ್ಲೈನಲ್ಲಿ ಸಿಕ್ಕಿಲ್ಲ. ಅದಕ್ಕೆ ಇಲ್ಲೇ ಬುಕ್ ಮಾಡ್ಕೊಳ್ಳೋಣ, ಇಲ್ಲೇ ಸಿಗತ್ತೆ ಆನ್ ಕೌಂಟರ್ ಅಂತ ಹೇಳಿದ್ರು. ರಾಜೇಶ್ ಲಾಸ್ಟ್ ಟೈಮು ಮ್ಯಾಕ್ಸಿಗೆ ಬಂದಿದ್ರಲ್ಲ, ಆವಾಗಲೂ ಹಾಗೆ ಆಗಿತ್ತಂತೆ, ಆನ್ಲೈನಲ್ಲಿ ತೋರಿಸ್ಲಿಲ್ಲ ಬಟ್ ಇಲ್ಲಿ ಅವೈಲೇಬಲ್ ಇತ್ತು ಅಂತ. ಅದಕ್ಕೆ ಇವತ್ತು ರಿಸ್ಕ್ ತೊಗೊಂಡು ವೆರಿ ಫಸ್ಟ್ ಟೈಮ್ ನಾನು ಬಂದಿರೋದು. ಟಿಕೆಟ್ ಸಿಗುತ್ತೆ ಬಟ್ ನೋಡೋಣ ಬಾ, ಲಕ್ಕಿದ್ರೆ ಸಿಗುತ್ತಿಲ್ಲ ಅಂದರೆ ತಿರುಗಾಡ್ಕೊಂಡು ಹೋಗೋಣ ಅಂದರು. ನಮಗಲ್ಲಿ ಅವೈಲೇಬಲ್ ತೋರಿಸ್ತಾ ಇರಲಿಲ್ಲ, ಇಲ್ಲಿ ಸಿಕ್ತು, ಪಕ್ಕನೇ ಸಿಕ್ತು. ಅಲ್ಲಿ ಆನ್ಲೈನ್ ಬುಕ್ ಮಾಡೋದಕ್ಕೆ ಹೋದರೆ ಅಲ್ಲೊಂದು ಇಲ್ಲೊಂದು ಸಿಗ್ತಾ ಇತ್ತು ನೋಡಿ. ಇಲ್ಲೂ ಈ ಥರ ಟ್ರೈ ಮಾಡ್ಬೋದು. 5:10ಗೆ ಶುರು ಆಗೋದು, ಈಗ 5:08, ಬಟ್ 5:10ಗೆ ಎಕ್ಸಾಕ್ಟ್ ಏನು ಶುರು ಆಗೋದಿಲ್ಲ. 5-10 ಮಿನಿಟ್ಸ್ ಒಳಗಡೆ ಹೋದ್ಮೇಲೂ ಅದು ಇದು ಆ್ಯಡು, ಫೀಚರ್ ಫಿಲ್ಮು, ಶಾರ್ಟ್ ಫಿಲ್ಮ್ ಅಂತ ಅದೇನಾದರೂ ತೋರಿಸ್ತಾನೆ ಇರ್ತಾರೆ. ಸೊ ರಾಜೇಶ್ ಈಗ ವಾಶ್ರೂಮ್ಗೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ಹೋಗ್ತೀವಿ. ಸಾನುಗೆ ಕರ್ಕೊಂಡು ಬರೋ ಹಾಗಿರಲಿಲ್ಲ, ಅದಕ್ಕೆ ನಾವು ಇಬ್ಬರೇ ಬಂದಿದ್ದೀವಿ. ಫಸ್ಟ್ ಟೈಮ್ ಅನಿಸುತ್ತೆ ಸಾನುಗೆ ಬಿಟ್ಬಿಟ್ಟು ನಾವು ಇಬ್ಬರೇ ಬಂದಿರೋದು, ಯಾವತ್ತೂ ಆ ಥರ ಮಾಡಿಲ್ಲ. ನಾನಿರ್ತೀನಿ, ಲಾಸ್ಟ್ ಟೈಮು ದುರಂದರ್ಗೂ ಮಕ್ಕಳು ಕರ್ಕೊಂಡು ಬರೋ ಹಾಗಿಲ್ಲ ಅಂತಿದ್ರ. ಆಗ ನಾನು ಸಾನು ಜೊತೆ ಇದ್ದು 4 ಗಂಟೆ ಟೈಮು ಸುತ್ತಾಡಿಸಿದೆ ಫುಲ್ ಮಾಲ್. ಇವತ್ತು ಶಾಪಿಂಗ್ ಮಾಡುವಂಥದ್ದು ಏನಿಲ್ಲ, ಅದಕ್ಕೆ ಮನೇಲೇ ಇರಮ್ಮ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇದು ಫಸ್ಟ್ ಮೂವಿ ಇತ್ತಲ್ವಾ, ಅದಕ್ಕಿಂತ ದೊಡ್ಡದಂತೆ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಇದ್ರ ಬಗ್ಗೆ ರೀಲ್ಗಳು ತುಂಬ ಆಗಿತ್ತು, ಮೀಮ್ಸ್ಗಳು. ಸೊ ಇದು ರಿಲೀಸ್ ಆಗಿರೋದು ಮಾರ್ಚ್ 19ಗೆ, ಈಗ ಮೇ. ಏನು ಮಾಡ್ತೀರಾ, ಬರೋದಕ್ಕಾಗಿರಲಿಲ್ಲ. ಈಗ ಇನ್ನು ನೆಕ್ಸ್ಟ್ ವೀಕ್ ಆಗೋದಿಲ್ಲ, ನೆಕ್ಸ್ಟ್ ವೀಕು ಇನ್ನು ನಾನು ಊರಿಗೆ ಹೋಗೋಣ ಅಂತಿದ್ದೀನಿ, ಅದಕ್ಕೆ ಈ ವೀಕೆ ಬಂದಿದ್ದೀನಿ. ಇವಾಗ ಓಪನ್ ಆಗಿದೆ ಸ್ನೇಹಿತರೆ, 5:10 ಅಂದರೆ 5:10ಕ್ಕೆ ಓಪನ್ ಮಾಡಿದ್ರು. ಇದು ಧುರಂಧರ್ 2 ಮೂವಿ. ಧುರಂಧರ್ 1 ನಾನು ಥಿಯೇಟರಲ್ಲಿ ಬಂದು ನೋಡಿರಲಿಲ್ಲ, ಹೇಳಿದ್ನಲ್ಲ ಸಾನುಗೋಸ್ಕರ ನಾನು ಬಂದಿರಲಿಲ್ಲ, ಅದನ್ನು ನೆಟ್ಫ್ಲಿಕ್ಸಲ್ಲಿ ನೋಡಿಕೊಂಡು ಇವಾಗ ಬಂದಿದ್ದೀನಿ ಮೂವಿ ನೋಡೋದಕ್ಕೆ ಥಿಯೇಟರ್ಗೆ. ನಿಮಗೆ ಧುರಂಧರ್ ಇಷ್ಟ ಆಯಿತಾ, ಯಾಕೆ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಹೇಳಿ. ಮುಗೀತು ಸ್ನೇಹಿತರೆ, 9:30ಗೇನೋ ಮುಗೀತು. ಇನ್ನೂ ಒಂದು 5-10 ನಿಮಿಷ ಇತ್ತೋ ಏನೋ, ಒಂದು 5 ಮಿನಿಟ್ಸ್ ಆದರೂ ಇರುತ್ತೆ. ನಾವು ಎದ್ದು ಬಂದುಬಿಟ್ವಿ, ಬೇಗ ಹೋಗೋಣ, ಇಲ್ಲ ಅಂದರೆ ಬರೋದು ಸ್ವಲ್ಪ ನಿಧಾನ ಅಂತ ಎಲ್ಲರೂ ಹೋಗ್ತಿರ್ತಾರಲ್ವ. ಆಮೇಲೆ ಸಾನಕ್ಕೆ ಮನೇಲಿ ಬಿಟ್ಟು ಬಂದಿರೋದ್ರಿಂದ ನಾವು ಅರ್ಧ ಮನಸ್ಸು ಅಲ್ಲಿ, ಅರ್ಧ ಮನಸ್ಸು ಇಲ್ಲಿ, ಹಂಗಾಗ್ಬಿಟ್ಟಿದೆ. ಫೋನ್ ಮಾಡು, ಮೆಸೇಜ್ ಮಾಡು, ಅದೇ ಮಾಡ್ತಾ ಇದ್ದೀವಿ ಆಗಲಿಲ್ಲ. ಅವಳು ಮೆಸೇಜ್ ಮಾಡಿದ್ದಾಳೆ, ಊಟ ಆಯಿತು ನಮ್ಮದು, ಬನ್ನಿ ನೀವು ಪರವಾಗಿಲ್ಲ ಅಂತ.
ಮನೆಗೆ ಬಂದು ಚಪಾತಿ ಮಾಡಿ ತಿಂದು ಮಲಗಿದ್ವಿ ಸ್ನೇಹಿತರೆ. ಸೊ ಹೀಗಿತ್ತು ನಮ್ಮ ಮಾರ್ನಿಂಗ್ ಟು ನೈಟ್ ಆ್ಯಂಡ್ ವೀಕೆಂಡ್ ವ್ಲಾಗ್. ಸೊ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.